ಸಿದ್ಧಲಿಂಗ ಮಹಾರಾಜರ ವಂಶಾವಳಿಯು ಈ ರೀತಿಯಾಗಿರುತ್ತದೆ. 19ನೇ ಶತಮಾನದಲ್ಲಿ ಲಚ್ಚಪ್ಪ ಬಡಿಗೇರ ಎಂಬುವರು ಹಾಗೂ ಪತ್ನಿ ನಾಗಮ್ಮ, ಈ ನಾಗಮ್ಮ ಮತ್ತು ಲಚ್ಚಪ್ಪರಿಗೆ ಜನಿಸಿದವರು ಮೊದಲನೇದಾಗಿ ತಿಪ್ಪವ್ವ, ಮೋನವ್ವ ಮತ್ತು ನಮ್ಮ ಚರಿತ್ರೆಯ ನಾಯಕನಾಗಿರ್ತಕ್ಕಂಥ. ನಮಸ್ಕಾರ ಕರ್ನಾಟಕ, ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಒಂದು ಸಂಚಿಕೆಯಲ್ಲಿ, ಹಿಂದಿನ ಒಂದು ಎಪಿಸೋಡಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಬರೀ ಬಾಯಿ ಮಾತಿನಿಂದ ಹೇಳಿದ್ವಿ. ನಮ್ಮ ಸಿದ್ದು ಸರ್ ಏನಪ್ಪ ಬರೀ ಬಾಯಿ ಮಾತಿನಿಂದ ಹೇಳಿದ್ರು. ಇವಾಗ ಏನಪ್ಪಾ ಅಂತಂದ್ರೆ ನಿಮ್ಮ ಪ್ರೂಫ್ ಸಮೇತ ನಮ್ಮ ಸಿದ್ಧಲಿಂಗ ಮಹಾರಾಜರ ವಂಶಸ್ಥರು ಯಾವ ರೀತಿ ಬಂದ್ರು ಅನ್ನೋದು ನಾನು ನಿಮಗೆ ನಕ್ಷೆ ಮುಖಾಂತರ ತೋರಿಸ್ತೀವಿ. ಬನ್ನಿ ಸ್ನೇಹಿತರೆ. ಸಿದ್ಧಲಿಂಗ ಮಹಾರಾಜರ ವಂಶಾವಳಿಯು ಈ ರೀತಿಯಾಗಿರುತ್ತದೆ. 19ನೇ ಶತಮಾನದಲ್ಲಿ ಲಚ್ಚಪ್ಪ ಬಡಿಗೇರ ಎಂಬುವರು ಹಾಗೂ ಪತ್ನಿ ನಾಗಮ್ಮ, ಈ ನಾಗಮ್ಮ ಮತ್ತು ಲಚ್ಚಪ್ಪರಿಗೆ ಜನಿಸಿದವರು ಮೊದಲನೇದಾಗಿ ತಿಪ್ಪವ್ವ, ಮೋನವ್ವ ಮತ್ತು ನಮ್ಮ ಚರಿತ್ರೆಯ ನಾಯಕನಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜನವರು ಗಂಡು ಮಕ್ಕಳಲ್ಲಿ ಮೊದಲಿಗರು, ನಂತರ ಮಲ್ಲಪ್ಪ, ನಂತರ ಭೀಮಬಾಯಿ. ಈ ರೀತಿಯಾಗಿ ಸಿದ್ಧಲಿಂಗ ಮಹಾರಾಜರ ವಂಶಾವಳಿಯು ಬೆಳೆಯುತ್ತದೆ. ಸಿದ್ಧಲಿಂಗ ಮಹಾರಾಜರು ಮುಂದೆ ದೇವಮ್ಮ ತಾಯಿಯವರನ್ನ ಮದುವೆಯಾಗ್ತಾರೆ. ಮದುವೆಯಾದ ನಂತರ ಇವರಿಗೆ ಒಬ್ಬ ಹೆಣ್ಣು ಮಗಳು ಜನಿಸುತ್ತಾಳೆ, ಅವಳೇ ಪಾರ್ವತಿ. ಮುಂದೆ ಇವರ ವಂಶಾವಳಿಯು ಮಲ್ಲಪ್ಪ ಮತ್ತು ಲಕ್ಷ್ಮಿ ಅವರಿಗೆ ಲಕ್ಷ್ಮಣ, ಅಂಬುಬಾಯಿ ಅಂತಕ್ಕಂಥ ಒಂದು ಮಕ್ಕಳು. ಅವರ ವಂಶಾವಳಿಯು ಮುಂದೆ ಸಿದ್ದಪ್ಪ, ನಾಗಮ್ಮ, ಮಲ್ಲಪ್ಪ, ರೇವುಬಾಯಿ, ಪಾರ್ವತಿ, ಶಿವಶಂಕರ ಅಂತಕ್ಕಂಥ ಮಕ್ಕಳು. ಈ ರೀತಿಯಾಗಿ ಸಿದ್ಧಲಿಂಗ ಮಹಾರಾಜರ ವಂಶಾವಳಿಯು ಇಂದಿಗೂ ಕೂಡ ಕಕ್ಕಳ ಮೇಲೆಯಲ್ಲಿ ನೋಡಲು ಸಿಗುತ್ತದೆ. ನಿಮಗೆ ಇನ್ನೊಂದು ನೋಡ್ಬೋದು ಸ್ನೇಹಿತರೆ, ಕೆಳಗಡೆ ಬರೆದಿದ್ದಾರೆ ಇಲ್ಲಿ, ಮೇಲಿನ ವಂಶಾವಳಿಯನ್ನು ಹೇಳಿ ಬಯಸಿದವರು ಸಿದ್ಧಲಿಂಗ ಮಹಾರಾಜರ ತಮ್ಮನ ಮೊಮ್ಮಗನಾದ ಶ್ರೀ ಸಿದ್ದಪ್ಪ ಲಕ್ಷ್ಮಣ ಪತ್ತಾರ್ ಬಡಿಗೇರ್ ಸಾಕಿನ್ ಕಕ್ಕಳ ಮೇಲೆ ಸಿದ್ಧಲಿಂಗ ಮಹಾರಾಜರೇ ಈ ವಂಶಾವಳಿಯನ್ನು ಬರೆಸಿದ್ದಾರೆ. ಇಲ್ಲಿ ಪ್ರೂಫ್ ಐತಿ, ನೋಡ್ತಿರ್ಬೋದು, ಇಲ್ಲಿ ಪ್ರೂಫ್ ಐತಿ. ಮತ್ತೆ ಮುಂದ್ಗಡೆ ಹೇಳ್ತಾರೆ ಸರ್ ಬರೀ. ಸಿದ್ಧಲಿಂಗ ಮಹಾರಾಜರು ದೇಶ ಸಂಚಾರದ ಪ್ರಮುಖ ಪ್ರದೇಶಗಳು ಕರ್ನಾಟಕದ ವಿಜಯಪುರ ಜಿಲ್ಲೆ, ಕಕ್ಕಳಮೇಲಿ, ಬಂತನಾಳ, ಕನ್ನೊಳ್ಳಿ, ತಡವಲಗ, ತಾಂಬ, ಜಿಗಜೀವಣಿಗಿ, ಲಚ್ಚಾಣ, ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಿರಸಂಗಿ, ಧಾರವಾಡ ಜಿಲ್ಲೆಯಲ್ಲಿ ನವಿಲುಗುಂದ, ಹುಬ್ಬಳ್ಳಿ, ಹಾಗೆ ಕಾರವಾರ ಜಿಲ್ಲೆಯಲ್ಲಿ ಸಿರಸಿ, ಉಳಿವಿ, ಗೋಕರ್ಣ, ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಂಪಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗ, ಬಸವ ಕಲ್ಯಾಣ, ತಿಂತಣಿ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕರ್ನೂಲ್ ಮತ್ತು ಶ್ರೀಶೈಲ, ಹಾಗೆ ತಮಿಳುನಾಡು ರಾಜ್ಯದಲ್ಲಿ ರಾಮೇಶ್ವರ, ಮಹಾರಾಷ್ಟ್ರ ರಾಜ್ಯದಲ್ಲಿ ತಡವಳ, ಸೋಲಾಪುರ, ಶಾವಳ, ಪಂಢರಪುರ, ಶಿರಡಿ, ಪುಣೆ, ಮುಂಬೈ, ಹಾಗೂ ಗೋವಾ ರಾಜ್ಯದಲ್ಲಿ ಮಾರ್ಗೋವಾ, ಉತ್ತರ ಪ್ರದೇಶದಲ್ಲಿ ಕಾಶಿ, ಹಾಗೆ ಹಿಮಾಲಯ ಪ್ರದೇಶ ಪರ್ವತ ಪ್ರದೇಶದಲ್ಲಿ ಋಷಿ ಮುನಿಗಳ ದರ್ಶನ ಅಥವಾ ತಪೋನ್ನಷ್ಟಕ್ಕಾಗಿ ಪಯಣಿಸಿರಬಹುದು. ಇದು ನಿಜಾಂಶ ತಿಳಿದು ಬಂದಿಲ್ಲವಾದರೂ ಕೂಡ ಸತ್ಯವೇ ಸತ್ಯ ಇರುವುದು. ಸ್ನೇಹಿತರೆ ಬನ್ನಿ, ಮತ್ತ ಮುಂದೆ ಏನಾಯ್ತಂತ ನೋಡಮ್ರಿ. ಅವರು ಅಡ್ಡಾಡದಂತ ನಕಾಶೆ ಪ್ರೂಫ್ ನಮ್ಮ ಭಾರತ ದೇಶದಲ್ಲಿ ಅವ್ರು ಯಾವ ಬ್ರಿಟಿಷ್ ಕಾಲದ ಆಡಳಿತದಲ್ಲಿ ಇರ್ತಕ್ಕಂಥ ಭಾರತದ ನಕ್ಷೆ ನೋಡ್ತಾ ಇರ್ಬೋದು. ಇಲ್ಲಿ ಯಾವ ರೀತಿ ಅಂತ ನೋಡ್ರಿ, ಹಿಮಾಲಯ ಪರ್ವತ ಲಾಸ್ಟ್ ಇಲ್ಲಿಗೆ ಹೋಗಿ ಬಂದ ಅಂತ ಹೇಳ್ತಾರ. ಬಟ್ ಅವ್ರು ಹೋಗಿ ಬಂದಿದ್ದಕ್ಕೆ ಯಾವುದೇ ರೀತಿ ಅಂತ ಕುರುಹುಗಳು, ಆಧಾರಗಳು ಅಂತ ಹೇಳ್ತಾರ. ಸಿಗದೆ ಕಾರಣ ಅದು ಇನ್ನು ಪ್ರೂಫ್ ಸಹಿತ ಸಿಕ್ಕಿಲ್ಲ ಅನ್ನುವಂಥದ್ದು. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗೋವಾ ಪ್ರದೇಶ, ಗೋವಾ, ಇಲ್ಲೆಲ್ಲ ತಿರುಗಾಡಿದ. ಮತ್ತೆ ಈ ಕಡೆ ಗೋವಾ ಮತ್ತೆ ಹಿಮಾಲಯ ಪರ್ವತ ಇಲ್ಲಿ ತನಕ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಕಕ್ಕಳ ಮೇಲಿಯ ಅಥವಾ ಈಗಿನ ಲಚ್ಚಾಣ ಗ್ರಾಮದ ಸಿದ್ಧಲಿಂಗ ಮಹಾರಾಜರು ತಿರುಗಾಡಿದಾರ ಮತ್ತು ಸಂಚಾರವನ್ನು ಮಾಡಿದ್ದಾರೆ. ಇದು ಎಲ್ಲ ಇವಾಗ ಸಿದ್ಧಲಿಂಗ ಮಹಾರಾಜರ ಒಂದು ವಂಶಾವಳಿಯನ್ನು ನೀವು ತಿಳ್ಕೊಂಡ್ರಿ. ಮತ್ತು ಅವರು ದೇಶ ಸಂಚಾರವನ್ನು ಮಾಡಿರುವಂತ ಒಂದು ಊರು ಅಥವಾ ಸ್ಥಳಗಳನ್ನು ಎಲ್ಲ ನೀವು ತಿಳ್ಕೊಂಡ್ರೆ ಅಂತ ಹೇಳ್ತೀವಿ. ಇವಾಗ ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಂಡ್ ಬರ್ರಿ. ಪುಸ್ತಕದಲ್ಲಿ ಇದ್ದಿದ್ದನ್ನು ಸರ್ ನಮಗ ಓದಿ ಹೇಳ್ತಾರ. ಗುರು ಮಹಾತ್ಮರು ಹುಟ್ಟಿ ಬರಬೇಕಾದರೆ ಅವರು ಜಗತ್ತಿನಲ್ಲಿ ಯಾವ ಯಾವ ಕಾಲದಲ್ಲಿ ಅಜ್ಞಾನ, ದುರ್ಗುಣ, ದುರಾಚಾರಗಳ ಅತಿರೇಕವು ಆಗುವುದೋ ಆ ಕಾಲದಲ್ಲಿ ಪರಮಾತ್ಮನು ನರನ ಅವತಾರ ಧಾರಣೆ ಮಾಡಿರ್ತಾನೆ. ಅಂತ ನರನೇ ಶ್ರೀಮನ್ ನಾರಾಯಣ ಎಂಬ ಮಹಾವಾಕ್ಯ ಉಂಟು. ಈ ವಾಕ್ಯವನ್ನು ನಮ್ಮ ಶಿವಶರಣರು, ಸಾಧು ಸಂತರು, ಶಿವಶರಣೀಯರು, ಋಷಿಗಳು ಈ ಮಹಾಕಾವ್ಯವನ್ನು ನಂಬಿದ್ದಾರೆ. ಕಾರಣ ಜಗತ್ತಿನ ಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರುತ್ತಾರೆ. ಅವರು ಹುಚ್ಚು ಸ್ವರೂಪದಿಂದಲೂ, ರಾಜ್ಯ ಪದವಿಯಿಂದಲೂ, ಬಡತನ ಪದವಿಯಿಂದಲೂ, ಸಾಧು ಸಂತರ ವೇಷದಿಂದಲೂ ಅನೇಕ ತರದ ವೇಷಧಾರಣ ಮಾಡಿಕೊಂಡು ಯಾರಿಗೂ ತಿಳಿಯದಂತೆ ಹೋಗುತ್ತಾರೆ. ಅಂತ ಮಹಾತ್ಮರ ಗುರ್ತು ನಾವು ತಿಳಿದುಕೊಂಡು ಅವರ ಸನ್ನಿಧಾನದಲ್ಲಿದ್ದು ಅವರ ಸೇವೆಯನ್ನು ಮಾಡಿ ಮುಕ್ತರಾಗಬೇಕಾಗುತ್ತದೆ. ಅಂದರೆ ನಮ್ಮ ಈ ಮಾನವ ಜನ್ಮ ಸಾರ್ಥಕ ಮಾಡಿಕೊಂಡಂತೆ ಆಗುತ್ತದೆ.
ಇಲ್ಲದಿದ್ದರೆ ಈ ಪುಣ್ಯ ಜನ್ಮವನ್ನು ಮೃಗ ಪಕ್ಷಿಗಳಂತೆ ಬಾಳ್ವೆಯನ್ನು ಮಾಡಿ ಇಂಥ ಪುಣ್ಯ ಜನ್ಮವನ್ನ ವ್ಯರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಇಂತಹ ಸರ್, ಇವಾಗ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವರು ಏನು ಕೇರ್ ಮಾಡಿದ್ರು ಅಂತ ಹೇಳ್ತಾರಲ್ಲ, ಆ ಕೇರಿನ ಸ್ವಲ್ಪ ಬಗ್ಗೆ ಮಾಹಿತಿ ಕೊಡ್ರಿ ನಮ್ಮ ಜನರಿಗೆ. ಸಿದ್ಧಲಿಂಗ ಮಹಾರಾಜರು ಹುಟ್ಟಿ ಬರುವಂತಹ ಸಂದರ್ಭದಲ್ಲಿ ಅಮೋಘ ಸಿದ್ಧನ ವರಪ್ರಸಾದ ಪಡೆದುಕೊಂಡು ಹುಟ್ಟಿ ಬಂದರು ಅಂತಕ್ಕಂಥದ್ದು ಚರಿತ್ರೆಯ ಮುಂಭಾಗದಲ್ಲಿ ಮೊದಲಿನ ಒಂದು ವಿಡಿಯೋದಲ್ಲಿ ತಾವು ನೋಡಿದಿರಿ. ಸಿದ್ಧಲಿಂಗ ಮಹಾರಾಜರು ಜನಿಸಿದ 5 ದಿವಸದಲ್ಲಿ ಆಕಳ ಕಾಲಿನಲ್ಲಿ ಆಡಿದರು. ಹಾಗೆ ಮುಂದೆ 9ನೇ ದಿನದಲ್ಲಿ ಕೂಡ ಆಡಿದರು. ಹೀಗೆ ಆಡಿ ಬೆಳೆಯುತ್ತಾ ಸಿದ್ಧ ತಾನು ಏಕಾಂಗ ಆಗಿ ಯಾವಾಗಲೂ ದೇವರ ಪೂಜೆ ನಾಮಸ್ಮರಣೆಗಳಲ್ಲೇ ಮುಳುಗಿದಂತ ಈ ನಮ್ಮ ಸಿದ್ಧ ಮುಂದೆ ತಾನು ಬೆಳೆದು 6 ವರ್ಷದವನಾದಾಗ ಸಿದ್ಧಲಿಂಗ ಮಹಾರಾಜ ತೇರನ್ನ ಮಾಡಿದರು. 5 ಅಂಕಣದ ತೇರನ್ನು ಮಾಡಿ ಊರ ತುಂಬ ಆ ತೇರನ್ನು ಎಳೆಯುತ್ತಿರುವಾಗ ಜನರು ಆ ಹುಚ್ಚತನವನ್ನು ನೋಡಿ ನಗುತ್ತಿದ್ದರು. ಏನಪ್ಪಾ, ಎಲ್ಲರೂ ಆಟ ಬ್ಯಾರನೇ ಆದ್ರ ಈ ಸಿದ್ದಪ್ಪನ ಒಂದು ಆಟ ಬ್ಯಾರನೇ ಅದಲ್ಲ ಅಂತ ಹೇಳಿ ಹೀಗೆ ಕುಳಿತಂತ ಜನರು ನಗುತ್ತಿದ್ರು. ಆ ನಗುವಂತ ಸಂದರ್ಭದಲ್ಲಿ ಸಿದ್ಧಲಿಂಗ ಮಹಾರಾಜ ಆ 5 ಅಂಕಣದ ತೇರು ಯಾಕೆ ಮಾಡಿದಿ ಅಂತ ಅವರೆಲ್ಲ ಕೇಳಿದಾಗ ಅವರಿಗೆ ಸಣ್ಣ ಬಾಲಕನಾಗಿರ್ತಕ್ಕಂಥ ಆ 6 ವರ್ಷದ ಬಾಲಕ ಸಿದ್ಧಲಿಂಗ ಮಹಾರಾಜ ಹೇಗೆ ಉತ್ತರ ಕೊಡುತ್ತಾನೆ. 3 ಅಂಕಣದ ತೇರನ್ನು ಮಾಡುತ್ತಾರೆ. ಆ 3 ಅಂಕಣದ ತೇರು ಮಾಡಿದಾಗ ಜನರು ಏನೋ ಸಿದ್ಧ ಇದು ಏನು ಮಾಡಿದೀಯಾ ಅಂದಾಗ ಇದು ತೇರು ಮಾಡಿದ್ದೇನೆ ಅಂತ ಹೇಳಿದಾಗ ಇದು ಹೀಗೇಕೆ ಮಾಡಿದೀಯಾ ಅಂತ ಕೇಳಿದಾಗ 3 ಅಂಕಣದ ತೇರು ಯಾಕೆ ಮಾಡಿದಿ ಅಂತ ಕೇಳಿದಾಗ ಆಗ ನಮ್ಮ ಚರಿತ್ರೆಯ ನಾಯಕನಾಗದಂತ 6 ವರ್ಷದ ಬಾಲಕ ಆ ಹಿರಿಯರಿಗೆ ಉತ್ತರ ಕೊಡುತ್ತಾನೆ. 3 ಅಂಕಣದ ತೇರು ಎಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಅಂಥೇಳಿ ಆ 3 ಅಂತಕ್ಕಂತ ಒಂದು ಅಂಕಣದ ಹೆಸರನ್ನ ಹೇಳ್ತಾನೆ. 3 ಶರೀರಗಳು ಅಂತ ಹೇಳಿ ಉತ್ತರವನ್ನು ಕೂಡ ಆತ ಕೊಡುತ್ತಾನೆ. ಒಂದೊಂದು ಊರಲ್ಲಿ 5 ಅಂಕಣದ ತೇರು ಮಾಡಿರ್ತಾರಲ್ಲ, ಅದು ಯಾಕೆ ಮಾಡಿರ್ತಾರೆ ಅಂತ ಕೇಳಿದಾಗ ಸಿದ್ದಪ್ಪನು ಪಂಚತತ್ವದಿಂದ ಮಾಡಿರ್ತಾರೆ ಅಂತಕ್ಕಂಥ ಮಾತನ್ನ ಅಲ್ಲಿ ಹೇಳಿರ್ತಾನೆ. ಅದಕ್ಕೆ ಜ್ಞಾನಿಗಳು 5 ಅಂಕಣದ ತೇರು ಮಾಡಿರ್ತಾರೆ, ವಿಚಾರ ಮಾಡುವ ಶಕ್ತಿ ಮಾನವನಲ್ಲಿ ಇರುತ್ತದೆ, ಅದಕ್ಕೆ ಕಳಸ ಮಾಡಿರ್ತಾರೆ ಅಂದನು. ಸಿದ್ಧನ ಮಾತು ಕೇಳಿ ಎಲ್ಲಾ ಜನರಿಗೂ ಹುಚ್ಚು ಹಿಡದಂಗಾಯ್ತು. ಹೀಗೆ ಸಿದ್ಧಲಿಂಗ ಮಹಾರಾಜರನ್ನು 3 ಅಂಕಣ ಮತ್ತು 5 ಅಂಕಣ ತೇರಿನ ಬಗ್ಗೆ ಆ ಒಂದು 6 ವಯಸ್ಸಿನಲ್ಲೇ ಜನರಿಗೆ ಆ ಒಂದು ಹುಚ್ಚನ್ನ ಬಿಡಿಸಿದಂತ ನಮ್ಮ ಸಿದ್ಧ ಆತನಿಗೆ ಹುಚ್ಚು ಅನ್ನುವ ಜನರಿಗೆ ಹುಚ್ಚನ್ನ ಬಿಡಿಸಿದಂತ ನಮ್ಮ ಚರಿತ್ರೆ. ಸರ್, ನಾವು 3 ಅಂಕಣ ತೇರು ನೋಡಿವ್ರಿ, 5 ಅಂಕಣ ತೇರು ನೋಡಿವ್ರಿ. ನಾವು ಕೆಲವೊಂದ್ ಕಡೆ ಹೋದಾಗ, ಜಾತ್ರೆ ಹೋದಾಗ ಅಲ್ಲಿ 7 ಅಂಕಣದ ತೇರು ಇರ್ತಾವ್ರಿ. 7 ಅಂಕಣ ತೇರಿನ ಸ್ವಲ್ಪ ಮಾಹಿತಿ ಹೇಳಲ್ರಿ? ಈ 7 ಅಂಕಣದ ತೇರಿನ ಮಾಹಿತಿಯು ಕೂಡ ಸಿದ್ಧಲಿಂಗ ಮಹಾರಾಜರ ಚರಿತ್ರೆಯಲ್ಲಿಯೂ ಬರುತ್ತದೆ. ಆ ಸಿದ್ಧಲಿಂಗ ಮಹಾರಾಜರು ಮುಂದೆ 7 ಅಂಕಣದ ತೇರಿನ ಬಗ್ಗೆ ಬಹಳ ವಿಶೇಷವಾಗಿ ಈ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. 7 ಅಂಕಣದ ತೇರು, ಆ ತೇರಿಗೆ ಒಳ್ಳೆಯ ಶೃಂಗಾರ ಮಾಡಿದ್ದು ಹುಡುಗರ ಗುಂಪು ಕರೆಸಿಕೊಂಡು ಹರ ಹರ ಮಹಾದೇವ ಅನ್ನುತ್ತಾ ಓಣಿ ಒಳಗ ತೇರು ಎಳೆಯುತ್ತಾ ನಡೆದರು. ಅದನ್ನೆಲ್ಲ ಊರ ಜನರು ನೋಡಿ ಆನಂದ ಭರಿತರಾಗಿ ಸಿದ್ಧ ಇದು ಏನು ಮಾಡಿದಿ ಎಂದು ಕೇಳಿದರು. 7 ಅಂಕಣದ ತೇರು ಮಾಡಿದೀನಿ ಅಂತ ಹೇಳಿ ಮತ್ತೆ ಆ ಜನಗಳಿಗೆ ಸಿದ್ಧನು ಹೇಳಿದಾಗ ಹೀಗೇಕೆ ಮಾಡಿದೆಪ್ಪ ಅಂತ ಕೇಳಿದಾಗ ಕಣ್ಣುಗಳು 2, ಚಕ್ರ 1, ಮೂಗಿನ ಹೊರಳೆಗಳು 2, ಕಿವಿಗಳು 2, ಬಾಯಿ 1 ಚಕ್ರ, ಬಾಯಿ 1 ಚಕ್ರ, ಹೀಗೆ ಕೂಡಿ 7 ಚಕ್ರಗಳು. ಅಂದ್ರೆ ಕಣ್ಣುಗಳು 2 ಚಕ್ರಗಳು, ಮೂಗಿನ ಹೊರಳೆಗಳು 2 ಚಕ್ರಗಳು, ಕಿವಿಯ ಚಕ್ರಗಳು 2, ಹೀಗೆ 6, ಬಾಯಿ 1 ಚಕ್ರ, ಹೀಗೆ ಶರೀರವಂತಕ್ಕಂಥದ್ದೇ ಮಾಡಿ ಆ ಅಂಕಣವನ್ನು ಮಾಡಿರ್ತಾರೆ. ಈ ಶರೀರ ಬಿಟ್ಟು ಬೇರೆ ಏನೂ ಇಲ್ಲ, ಶರೀರ ಮುಖಾಂತರವೇ ಅಂಕಣಗಳು ಮಾಡಿರ್ತಾರ ಅಂತಕ್ಕಂಥ ಮಾತನ್ನ ಆ ಜನಗಳಿಗೆ ಆ 6 ವರ್ಷದ ಬಾಲಕನಾಗಿರ್ತಕ್ಕ ಸಿದ್ಧ ಮತ್ತೊಂದು ಲೀಲೆಯನ್ನ ತೋರಿಸಿದಾಗ ಆಗ ಜನರು ಇವನು ಹುಚ್ಚಲ್ಲಪ್ಪ, ನಮಗೆ ಹುಚ್ಚ ಮಾಡಲು ಬಂದ ಸಿದ್ದಪ್ಪ 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 ಅಂತ ಹೇಳಿ ಕರೆ. ತಾಯಿ ನಾಗಮ್ಮ ದಿನನಿತ್ಯದಲ್ಲಿ ಕೂಲಿಗೆ ಹೋಗುತ್ತಿರುವಾಗ ಹೀಗೆ ಊರಿನ ಒಬ್ಬ ಗೌಡತಿಯಾದಂತ ಶರಣಮ್ಮಜ್ಜಿ ಬುತಾಳಿಯವರ ತೋಟದಲ್ಲಿ ತಾಯಿ ನಾಗಮ್ಮ ಕಳೆ ಕೀಳಲು ಹೋದಾಗ ಸಿದ್ದಪ್ಪ ತಾಯಿಯ ಹಿಂದೆ ಹೋಗಿ ಆ ಒಂದು ಹೊಲದಲ್ಲಿ ಕುತ್ಕೊಂಡು ಆಟ ಆಡುತ್ತಿದ್ದ. ಹೇಗೆ ಆಟ ಆಡುತ್ತಿದ್ದಾನ ಅಂತ ಕೇಳಿದ್ರೆ ಈ ಶಿವಕಿಯ ತೇರನ್ನ ಮಾಡಿ ತಾನು ಆಟ ಆಡ್ತಾ ಆ ಶಿವನ ಜ್ಞಾನದಲ್ಲಿ ಮುಳುಗಿದ್ದ. ಯಾರು? ನಮ್ಮ ಚರಿತ್ರೆಯ ನಾಯಕ ಸಿದ್ದಪ್ಪ. ತಾಯಿ ಕಸ ಕೀಳುವ ಸಮಯದಲ್ಲಿ ಆ ಮಧ್ಯಾಹ್ನದ ಹೊತ್ತಲ್ಲಿ ಊಟಕ್ಕೆ ಬಿಡುವ ಸಮಯವಾದಾಗ ಸಿದ್ಧ ಊಟಕ್ಕೆ ಬಾರೋ ಅಂತ ಕರೆದಾಗ ನಾನು ಊಟ ಮಾಡುವುದಿಲ್ಲ ಅಂತ ಮಾತನ್ನ ಸಿದ್ಧ ಮರು ಉತ್ತರ ಕೊಡ್ತಾನೆ. ಯಾಕಪ್ಪ, ಬೆಳಿಗ್ಗೆನೂ ಊಟ ಮಾಡಿಲ್ಲ, ಈಗನೂ ಊಟ ಮಾಡದಿದ್ರೆ ಹೇಗೋ ಸಿದ್ಧ, ಬಾ ಊಟ ಮಾಡೋಣ ಅಂತ ತಾಯಿ ಕರೆದಾಗ ಇಲ್ಲ ನಾ ಊಟ ಮಾಡೋದಿಲ್ಲ ಅಂತೇಳಿ ಹೇಳ್ತಾನೆ. ಆಗ ತೋಟದ ಯಜಮಾನತಿಯಾದಂತ ಗೌಡತಿ ಶರಣಮ್ಮ ಅಜ್ಜಿ ಹೇಳ್ತಾಳೆ, ಏ ಸಿದ್ಧ ಬಾರೋ,
ಯಾಕೆ ಹಠ ಮಾಡ್ತೀಯಾ ಅಂತೇಳಿ ಶರಣಮ್ಮ ಅಜ್ಜಿ ಕೇಳಿದಾಗ, ಇಲ್ಲ ಅಜ್ಜಿ ನಾ ಊಟ ಮಾಡೋದಿಲ್ಲ. ಬಾರೋ ನಾ ಹೇಳಕತ್ತೀನಿ ಊಟ ಮಾಡ್ಬಾ ಅಂದಾಗ, ಇಲ್ಲ ಆಯಿ ನಾನು ಒಂದು ಶಿಬಿಕಿ ತೇರ್ ಮಾಡಿ ಆಟ ಆಡಕತ್ತೀನಿ, ಅದಕ್ಕೆ ನಾ ಬರಲ್ಲ ಅಂತ ಹೇಳಿದಾಗ, ಏನ್ ಮಾಡ್ಯದ ನನ್ನ ಕೂಸು ಅಂತ ಆ ತಾಯಿ ಶರಣಮ್ಮ ಅಜ್ಜಿ ತೋಟದ ಶರಣಮ್ಮ ಅಜ್ಜಿ ಓಡೋಡಿ ಬಂದು ನೋಡಿದಾಗ, ಇಲ್ಲಿ ಸಿದ್ಧ ತೇರು ಮಾಡಿದ್ದ ಶಿಬಿಕೆಯ ತೇರು ಎಂತ ಬಹಳ ಅಮೋಘವಾಗಿರ್ತಕ್ಕಂತಹ ಸುಂದರವಾದಂತ ಆ ಶಿಬಿಕೆಯ ತೇರನ್ನು ಮಾಡಿದ. ಇದನ್ನು ನೋಡಿದ ಆ ತಾಯಿ ಆ ಆ ಹೊಲದ ಯಜಮಾಂತಿ ಶರಣಮ್ಮ ಗೌಡ್ತಿ, ಎಷ್ಟ್ ಚಂದ ಮಾಡಿದಪ್ಪ ಕೂಸ ಸಿದ್ಧ, ಬಾರೋ ಬಾರೋ ಯಾಕಿರ್ಲಕ್ಕ, ಮತ್ತ ಆಮೇಲೆ ಹೇಳಕತ್ತ ಬಾ, ಇದೆಲ್ಲ ಹೊಲ ನಿಂದೆ ಅದಲ್ಲಪ್ಪ ಅಂತೇಳಿ ಸಹಜಿಕವಾಗಿ ಹೇಳದಂತ ಮಾತು, ಇದೆಲ್ಲ ನಿಂದೆ ಅದಪ್ಪ, ಆಡಕತ್ತಿ ಬಾ ಅಂತ ಹೇಳಿದಾಗ, ಇಲ್ಲ ಅಜ್ಜಿ ಇಲ್ಲ, ನನ್ನ ತೇರ ನಿನ್ನ ಹೊಲ ಜಾಗ ಕೇಳಕತ್ತೈತಿ, ನನ್ನ ತೇರ ಎಳಿಲಿಕ್ಕ ನಿನ್ನ ಹೊಲದ ಜಾಗ ಕೇಳಕತ್ತದ ಅಂದಾಗ, ಏನಪ್ಪ ಸಿದ್ಧ ಏನ್ ಮಾತಾಡ್ತಿ, ಇದೆಲ್ಲವೂ ನಿಂದೆ ಅದಪ್ಪ, ಎಲ್ಲಿ ಬೇಕಾದಲ್ಲಿ ಎಳ್ದು ಆಡು ಅಂತೇಳಿ ಸಹಜಿಕವಾಗಿ ಆ ಸಾಮಾನ್ಯರ ರೀತಿಯಲ್ಲಿ ಉತ್ತರ ಕೊಟ್ಟಾಗ ಆ ಸಿದ್ಧ ನಂಬುವುದಿಲ್ಲ. ಅಜ್ಜಿ ನೀ ಹಾಗ ಬಾಯಿದಿಂದ ಹೇಳಿದ್ರನ್ನ ನಂಬವನಲ್ಲ, ಇದು ಆಣೆ ಮಾಡಿ ಹೇಳು, ಆಣೆ ಮಾಡಿ ಹೇಳು ಅಂದಾಗ, ಭಾಷೆ ಕೊಟ್ಟು ಹೇಳು, ನನ್ನ ಕೈ ಮ್ಯಾಗ ಕೈ ಹಾಕಿ ಹೇಳು, ನನ್ನ ತೇರಿಗೆ ಜಾಗ ಕೊಡ್ತೀನಿ ಅಂದಾಗ, ತಾಯಿ ಆ ಹೊಲದ ಯಜಮಾಂತಿ ಶರಣಮ್ಮ ಗೌಡ್ತಿ ಹೇಳ್ತಾಳೆ, ಆಯ್ತಪ್ಪ ಬಾ ಕೊಡ್ತೀನಿ ಅಂತ ಕೈ ಮ್ಯಾಗ ಕೈ ಹಾಕಿದಾಗ, ನಮ್ಮ ಚರಿತ್ರೆಯ ನಾಯಕನು ಹೋಗಿ ಎಲ್ಲರ ಜೊತೆಗೆ ಕುಳಿತುಕೊಂಡು ಊಟವನ್ನು ಮಾಡಿದಂತ ಈ ಒಂದು, ಅವರು ದೇಶ ಸಂಚಾರ ಮಾಡಿಕೊಂಡು ಬರುವುದು ಹೇಗಪ್ಪ ಅಂತ ಕೇಳಿದ್ರೆ, ಅವರು ಸುಮಾರು ಒಂದು 25-26 ವರ್ಷದಲ್ಲಿ ದೇಶ ಸಂಚಾರ ಮಾಡಿ ಬಂದಿರ್ತಾರೆ. ಇಲ್ಲ ಏನು ಅವರಾಗಿ ಹೋಗ್ತಾರ ಏನು, ಇಲ್ಲ ಆ ಜನರೇನು ದಬ್ಬಿಸ್ತಾರ ಇಲ್ಲಿ ಊರಲ್ಲಿ ಏನಾಗಿರ್ತದ ಅಂತ ಕೇಳಿದ್ರ, ಇಲ್ಲಿ ಅವರು ಒಂದು 6-7 ವರ್ಷನವ್ರು ಇರುವಾಗ ಈ ತೇರು ಮಾಡಿ ಆಡದಂತ ಸಂದರ್ಭದೊಳಗ, ಆ ಸಂದರ್ಭದೊಳಗ ಇಲ್ಲಿ ಜನರು ಹುಚ್ಚ ಹುಚ್ಚ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ. ಕಲ್ಲೆ ಹೊಡೆಯುವುದು, ಸಿಕ್ಕವ್ರು ಬೈಯುವುದು, ಯಾಕಂದ್ರೆ ದೇವರ ಸ್ವರೂಪವೇ ಹಾಗೆ ಇರ್ತದ್ರಿ. ಅವ್ರು ಯಾರಿಗೂ ಶುಭ್ರವಾಗಿರುವುದಿಲ್ಲ, ಅವರು ತಲೆ ಹಿಕ್ಕೊಂಡು ಅಗ್ದಿ ನೀಟಾಗಿ ಕಾಣುವುದಿಲ್ಲ. ದೇವ್ರಂದ್ರೆ ಹಾಗೆ, ಯಾವಾಗಲೂ ಸಿದ್ಧಲಿಂಗ ಹುಚ್ಚರ ಹಾಗೆ ಬಾಯಲ್ಲಿ ಜೋಲು ಸೋರಿಸ್ಕೊತ ಇರುವಂತವ, ಅಂತವನನ್ನ ಕಂಡು ಕಲ್ಲೆ ಹೊಡೆಯುವುದು, ಹುಚ್ಚ ಅಂತ ಹೇಳುವುದು ಈ ಜನಗಳು ಮಾಡುತ್ತಿರುವಾಗ, ತಾಯಿ ಬೇಸತ್ತು ನನ್ನ ಮಗ ಹುಚ್ಚ ಆಗ್ತಂತ ತಿಳ್ಕೊಂಡು ಮುಂದೆ ಅವರ ಸೋದರ ಮಾವ ಭೀಮಾಶಂಕರನ ಹತ್ರ ಬಂತನಾಳ ಕೊಯ್ದು ಕೆಲಸಕ್ಕೆ ಬಿಡ್ಬೇಕಂತ ಬಿಟ್ಬಿಟ್ರು. ಅಲ್ಲಿ ಕೆಲಸ ಅವ್ರ ಮೂಲ ಕಸುಬು ಏನಿದೆ ನೋಡ್ರಿ, ಬಡಿಗಿತನ, ಆ ಕೆಲಸಕ್ಕೆ ಒಯ್ದು ಅಲ್ಲಿ ತನ್ನ ತಮ್ಮನ ಹತ್ರ ಬಿಟ್ರು. ಅಲ್ಲಿ ಸೋದರ ಮಾವ ಭೀಮಾಶಂಕರನ ಹತ್ರ ಕೆಲಸ ಆದ್ರೂ ಕಲೀಲಿ ಅಂತ ಹೇಳಿ ಬಿಟ್ರು. ಕೆಲಸ ಕಲಿಯಕ್ಕೆ ಬಂತನಾಳದಿಂದ ಇವ್ರು ಊರಿಗೆ ಹೋಗ್ತಾರೆ. ಬಂತನಾಳದಲ್ಲಿ ಅಂದ್ರೆ ಕಕ್ಕಳಮೇಲಿಯಿಂದ ಬಂತನಾಳಕ್ಕೆ ಬಂತನಾಳಕ್ಕೆ ಹೋಗ್ತಾರೆ. ಗುರುವಿನ ಉಪದೇಶ ಪಡುವುದೇ ಅಲ್ಲೇ ಬಂತನಾಳ ಪಡ್ಕೊಂಡು ದೇಶ ಸಂಚಾರ, ಅಲ್ಲಿದಿಂದಾನೆ ದೇಶ ಸಂಚಾರ. ಅದು ಗುರುವಿನ ವಾಕ್ಯದ ಮೇರೆಗೆ, ಗುರು ವಾಕ್ಯ ಕೊಟ್ಟ ಬೆಳಕೆ ಅಲ್ಲಿಂದ ಹೋಗ್ಯಾರ, ಅವ್ರು ಅಲ್ಲಿ ತನಕ ಹೋಗಿಲ್ಲ. ಗುರು ಏನಂತ ಹೇಳ್ತಾರೆ ಅಂದ್ರೆ, ಮೊದಲು ಅವರು ಸಿದ್ಧಲಿಂಗ ಮಹಾರಾಜರನ್ನ ನೋಡಿ ಮೊದಲು ಏನು ಮಠ ಇದೆಯಲ್ಲ, ಆ ಮಠದ ಸ್ವಚ್ಛತೆಗಾಗಿ ಅಷ್ಟೇ ಇಟ್ಕೊಂಡಿರ್ತಾರೆ. ಆ ಸಿದ್ದಪ್ಪನಿಗೆ ಹುಚ್ಚು ಇರ್ತಾನೆ, ಹುಚ್ಚು, ಇವನ ಗುಣಗಳು ಆ ಶಂಕರಲಿಂಗ ಮಹಾರಾಜರಿಗೆ ಗೊತ್ತು, ಬಿಟ್ಟು ನಿಮ್ಮಂತವ್ರಿಗೆ ಯಾರಿಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಸುಮ್ನೆ ಸಾಮಾನ್ಯ ಎಲ್ಲರೂ ನೋಡ್ಬೇಕಾದ್ರೆ ಎಲ್ಲರೂ ನಮ್ಮಂಗೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಆದ್ರ ಇವರ ಒಂದು ಗುಣ ಸ್ವಭಾವ ಅಂತರಾತ್ಮದಲ್ಲಿ ತಿಳಿದುಕೊಂಡಂತವ್ರು ಯಾರು? ಶಂಕರಲಿಂಗ ಮಹಾರಾಜರು. ಇವ ಈ ಜಗತ್ತ ಉದ್ಧಾರಕ್ಕಾಗಿ ಬಂದವ, ಇವ ಒಬ್ಬ ಯೋಗಿ ಅದಾನ, ಇವ ಒಬ್ಬ ಸತ್ಪುರುಷ ಅದಾನ ಅಂತ ತಿಳ್ಕೊಂಡವ್ರು ಶಂಕರಲಿಂಗ ಮಹಾರಾಜರು. ಅವರು ಕರೆದು ಆ ಒಂದು ಮಗುವಿಗೆ ಆ ಮಠದ ಜವಾಬ್ದಾರಿ ಅಂದ್ರೆ ಸ್ವಚ್ಛತೆ ಜವಾಬ್ದಾರಿ, ಒಟ್ಟೆ ಕಸ ಹುಡುಗುವಂಥದ್ದು, ಆ ಕಸ ಹುಡುಗುವ ಜವಾಬ್ದಾರಿ ಕೊಟ್ಟಾಗ ಅದು ಸಿದ್ಧಲಿಂಗ ಮಹಾರಾಜರು ಆ ಒಂದು ಜವಾಬ್ದಾರಿ ಸಂಪೂರ್ಣವಾಗಿ ನಿಭಾಯಿಸ್ತಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ಲಚ್ಚಾಣಕ್ಕೆ ಹೋಗಿ ಯಾವ ರೀತಿ ನೆಲೆಸ್ತಾರ, ಕೊನೆಯ ಸ್ಥಾನ ಲಚ್ಚಾಣ ಅಲ್ಲ, ಕೊನೆ ಸ್ಥಾನ ಲಚ್ಚಾಣ, ಅಲ್ಲಿ ಯಾವ ರೀತಿ ಅವರು ಹೋಗಿ ಹೋಗ್ತಾರೆ. ಗುರು ಶಂಕರಲಿಂಗ ಮಹಾರಾಜರು ಯಾವಾಗ ಸಿದ್ಧಲಿಂಗ ಮಹಾರಾಜರು ಅಲ್ಲಿ ಆ ಮಠದ ಜವಾಬ್ದಾರಿಯನ್ನು ವಹಿಸ್ಕೊಂಡು ಆ ಮಠದ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ಶಂಕರಲಿಂಗ ಮಹಾರಾಜರಿಗೆ ಬಹಳ ಖುಷಿ ಆಗ್ತೈತಿ. ಮತ್ತ ಸಿದ್ಧಲಿಂಗ ಮಹಾರಾಜರು ಆ ಮಠದಲ್ಲಿ ಯಾವಾಗ ಕಾಲಿಟ್ಟು ಆ ಮಠವನ್ನು ಸ್ವಚ್ಛ ಮಾಡ್ಲಿಕ್ಕೆ ಚಾಲು ಮಾಡ್ತಾರಂತ ಕೇಳಿದ್ರ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಭಕ್ತರ ಸಂಖ್ಯೆನೂ ಕೂಡ ಹೆಚ್ಚಾಗ್ತೈತಿ. ಈಗ ಒಂದು ದಿವಸ ಈ ಶಂಕರಲಿಂಗ ಮಹಾರಾಜರು ಈ ಸಿದ್ದಪ್ಪಗೆ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು, ನಾವು ಸಂಚಾರಕ್ಕೆ ಹೋಗಿ ಬರ್ತೀನಪ್ಪ, ಅಲ್ಲಿವರೆಗೂ ಮಠ ನೋಡ್ಕೋ ಅಂತ ಹೇಳಿ ಸಿದ್ಧಲಿಂಗ ಮಹಾರಾಜರಿಗೆ ಹೇಳ್ತಾರ. ಅವಾಗ ಆಯ್ತು ಬುದ್ಧಿ ಅಂತ ಹೇಳಿದಾಗ, ನೋಡಪ್ಪ ಯಾರಿಗೂ ಬೇಡ, ಯಾರಿಗೂ ಕಾಡ್ಬೇಡ, ಈ ಮಠ ಕೊಟ್ಟಿದ್ದಷ್ಟೇ, ಬೇಡಿದ್ದಲ್ಲ ಅಂತ ಕೇಳಿ ಹೇಳಿದಾಗ, ಅವಾಗ ಆ ಸಿದ್ಧಲಿಂಗ ಮಹಾರಾಜ ಇಲ್ಲಪ್ಪ ಯಾರನ್ನು ನಾ ಬೇಡೋದಿಲ್ಲ, ನನ್ನ ಕೆಲಸ ನಾ ಮಾಡ್ತೀನಿ ಅಂತ ಹೇಳಿದಾಗ, ಆ ಶಂಕರಲಿಂಗ ಮಹಾರಾಜರು ಏನದಲ್ಲ ಅವರು ಸಂಚಾರಕ್ಕೆ ಹೋಗ್ತಾರ. ಹೊರಗಡೆ ಸಂಚಾರಕ್ಕೆ ಹೋಗಿ ಬರೋದ್ರೊಳಗ ಮಠದ ತುಂಬೆಲ್ಲ ಕಾಳು ಕಡಿ ರಾಶಿ ತುಂಬಿ ನಿಂತಿರ್ತಾವ. ಇನ್ನೊಂದೇನಪ್ಪಾ ಅಂತಂದ್ರ,
ಹೋಗ ಟ್ರೈನಿಗೆ ನಮ್ಮ ಸಿದ್ಧಲಿಂಗ ಮಹಾರಾಜರು ನಿಂದ್ರಿಸಿದ್ರು, ಅವು ಏನೋ ಕೇರ್ ಮಾಡಿದ್ರು ಐತಲ್ಲ ಹಾ ಮುಂದೆ ಆ ಏನಪ್ಪ ಅಂದ್ರೆ ಶಂಕರಲಿಂಗ ಮಹಾರಾಜರು ಈತನಿಗೆ ಕರೆದುಕೊಂಡು ಹೋಗಿ ಗವಿಯಲ್ಲಿ ಕುಳಿಸ್ಕೊಂಡು ಆಶೀರ್ವಾದ ಮಾಡಿ ಉಪದೇಶ ಮಾಡಿ ಹಸ್ತವನ್ನು ತಲೆ ಮೇಗಿಡ್ತಾರ. ಆ ಹಸ್ತ ಸಿದ್ಧಲಿಂಗ ಮಹಾರಾಜರ ತಲೆ ಮೇಲೆ ಹಾಗೇ ಮೂಡ್ತದಂತ ಇದು ನೋಡಿದವರು ಲಚ್ಚಾಣದ ಗ್ರಾಮಸ್ಥರು ಹೇಳಿದಂಥದ್ದು. ಮತ್ತು ಆ ಲಚ್ಚಾಣದಿಂದ ಹೇಳ್ತಾರೆ ಆ ಶಂಕರಲಿಂಗ ಮಹಾರಾಜರು, ಇಲ್ಲಿಯಿಂದ ನೀನು ಉತ್ತರ ದಿಕ್ಕಿಗೆ ಇಲ್ಲಿಂದ ಪ್ರಾರಂಭ ಮಾಡಿ ಈ ಆಕಳವನ್ನು ನಿನ್ನ ಜೊತೆಗೆ ಬರ್ತದೆ, ಈ ಗೋಮಾತೆ ನಿನ್ನ ಜೊತೆಗೆ ಬರ್ತದೆ, ಆ ಗೋವನ್ನ ತೆಗೆದುಕೊಂಡು ಆ ಗೋವು ಎಲ್ಲಿ ಮಲ ಮೂತ್ರ ಸಗಣಿ ಹಾಕುವುದೋ ಅಲ್ಲೇ ನಿನ್ನ ವಾಸಸ್ಥಳ ಅಂತ ಹೇಳಿ ಆ ಸಿದ್ಧಲಿಂಗ ಮಹಾರಾಜರಿಗೆ ಶಂಕರಲಿಂಗ ಮಹಾರಾಜರು ಉಪದೇಶ ಮಾಡ್ತಾರೆ. ಆ ಗುರುವಿನ ವಾಣಿಯ ಪ್ರಕಾರ ಮುಂದೆ ಆಕಳು ಅವರನ್ನ ಕರೆದುಕೊಂಡು ಹೋಗಿ ಉತ್ತರ ದಿಕ್ಕಿಗೆ ಲಚ್ಚಾಣದಿಂದ ಬಂತನಾಳದಿಂದ ಉತ್ತರ ದಿಕ್ಕಿಗೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಅದು ಸ್ಮಶಾನದಲ್ಲಿ ರುದ್ರ ಭೂಮಿಯಲ್ಲಿ ಹೋಗಿ ಆಕಳನಿತ್ತು ಅಲ್ಲಿ ಗೋಮೂತ್ರ ಹಾಕಿ ಅಲ್ಲಿ ಸಗಣಿಯನ್ನು ಇಟ್ಟಾಗ ಇದೇ ನನ್ನ ಸ್ಥಳ, ಇದು ನನ್ನ ಗುರು ಹೇಳಿಕೊಟ್ಟಂತ ಜಾಗವೇ ಇದೇ ಇರಬಹುದು ಅಂತ ತಿಳ್ಕೊಂಡು ಅಲ್ಲಿ ನಮ್ಮ ಸಿದ್ಧಲಿಂಗ ಮಹಾರಾಜರು ಅಲ್ಲಿ ಒಂದು ಗುಂಪವನ್ನ ಹಾಕಿಕೊಂಡು ಕಾಲ ಕಳೀತಾರೆ. ಇದು ನೀವು ಹೇಳೋದ್ರಲ್ಲಿ ಇವಾಗ ಪ್ರೆಸೆಂಟ್ ಇದ್ದಿದ್ದು ಈ ಸಿದ್ಧಲಿಂಗ ಮಹಾರಾಜರು ಎಲ್ಲಾ ಲಿಂಗ ಮಹಾರಾಜರ ನಾ ಕೇಳಪ್ಪ. ಇದು ಆ ಕಡೆ ಮುಂದೆ ಹೋದಾಗ ಸಿದ್ಧಲಿಂಗ ಮಹಾರಾಜರದ್ದು ಈ ಕಡೆ ಇದು ಆಕಳ ಬೆನ್ನತ್ತಿರ್ತದೆ. ಇದು ಅವ್ರಿಗೆ ಮುಂದೆ ಕಳಿಸಿದ ಹಂಗೆ ಅದು 3 ದಿನ ಅವ್ರಿಗೆ. ಒಂದ್ ದಿನ ಹಗಲಾಗಿ ರಾತ್ರಿ ಹೋದ್ಲು ಅದು ಎಲ್ಲಾ ಲಿಂಗ ಮಹಾರಾಜರು. ಎಲ್ಲಾ ಲಿಂಗ ಮಹಾರಾಜರು ಸೇಮ್ ಸಿದ್ಧಲಿಂಗ ಮತ್ತೆ ಸೇಮ್ ಅದು ಇವರಿಗೆ ಆಕಳ ಬಂದಿರ್ತದೆ. ಹಾ ರೈಟ್ ರೈಟ್. ಇಲ್ಲಿಂದ ಏನ ಜೀವಂತ ಸಮಾಧಿ ಮಾಡಿರ್ತಾರ, ಎದ್ದು ಬಂದ್ ಬಳಿಕ 3 ಹಗಲೇನ್ 3 ರಾತ್ರಿ ಹೋಗ್ತದ, ಎಲ್ಲೋ ನಿಂದಿರ್ತ ಮಲ ಮೂತ್ರ ವಿಸರ್ಜನೆ ಮಾಡ್ತದ. ಅಲ್ಲಿ ಅವ್ರಿಗೆ ಆಕಳ ಹೋಗಿಲ್ಲ, ಅಲ್ಲಿ ಅವರೇ ಹೋಗ್ಬೇಕ. ಇಲ್ಲಿ ಅದೇ ಅವರೇ ನಡ್ಕೋತ ಹೋಗ್ಬೇಕು. ಎಲ್ಲಿ ಒಂದ್ ಆಕಳ ಹಂಗಿಲ್ರಿ, ಈಗ ಚಾಲೂ ಮಾಡಿರ್ತಾರ ಎಲ್ಲ ಲಿಂಗ ಮಹಾರಾಜರು. ಹಗಲ ರಾತ್ರಿ ಇಲ್ಲ, ಇಲ್ಲಿದಿಂದ ಇವತ್ತು ಬಿಟ್ಟು ಮುಂದೆ ಎಲ್ಲಿ ಬೆಳಕಾಗ್ತದ ಅದೇ ನಿನ್ನ ಸ್ಥಳ. ಒಂದೇ ರಾತ್ರಿ ಒಳಗೆ ಅಲ್ಲಿ ಹೋಗಾರ. ಅದೇ ಸ್ಥಳ ಅಲ್ಲಿ ಯಾವ್ದು ಅಂದ್ರೆ ಆಕಳ ಬಂದು ಮಲ ಮೂತ್ರ ವಿಸರ್ಜನೆ. ಇದು ಸಿದ್ಧಲಿಂಗ ಮಹಾರಾಜರ ಅಷ್ಟೇ. ಇದು ಸಿದ್ಧಲಿಂಗ ಮಹಾರಾಜರು ಆಕಳ ಬೆನ್ನತ್ತಿದ್ದು ಸಿದ್ಧಲಿಂಗ ಮಹಾರಾಜರು. ಮುಂದೆ ಯಾಕಂತ ಕೇಳಿದಾಗ ಆ ಆಕಳ ಹೊಟ್ಟಿಲೆ ಗುರು ಶಂಕರಲಿಂಗ ಮಹಾರಾಜರು ಹುಟ್ಟಿ ಬರ್ತಾರ ಹೇಳಿರ್ತಾರ. ಹಾ ಮಾತಾಡ್ತದ ಶಂಕರಲಿಂಗ ಮಹಾರಾಜರ ಗೂಳಿ, ಶಂಕರಲಿಂಗ ಮಹಾರಾಜ ಹುಟ್ಟಿ ಬಂದಿ ಗೂಳಿ ಮಾತಾಡ್ತದ ಸಿದ್ಧಲಿಂಗ ಮಹಾರಾಜ ಜೊತೆ. ಇವಾಗ ಅದು ಹೋಗ ಟ್ರೈನಿಂಗ್ ಯಾವ ರೀತಿ ನಿಂದ್ರಿಸಿದ್ರ ಅಂತಂದ್ರಲ್ಲ, ಹೋಗ ಟ್ರೈನಿಂಗ್ ಹೆಂಗ್ ನಿಂದ್ರಿಸಿದ್ರಿ? ಸಿದ್ಧಲಿಂಗ ಮಹಾರಾಜರು ಮುಂದೆ ಹೋಗಿ ಲಚ್ಚಾಣದಲ್ಲಿ ಗುಂಪವನ್ನು ಹಾಕಿಕೊಂಡು ಅವ್ರೇನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಸಾಧು ಸನ್ಯಾಸಿ ವೇಷಧಾರಿಗಳು ಹೇಗಾದ್ರು ಗುರುವಿನ ಉಪದೇಶ ಪಡೆದುಕೊಂಡವರು, ಜಗತ್ತಕ್ಕೆ ಉದ್ಧಾರಕ್ಕಾಗಿ ಬಂದವರು, ಈ ಜಗತ್ತದ ಚಿಂತನೆಯಲ್ಲಿ ತೊಡಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಅಲ್ಲಿ ಗುಂಪ ಹಾಕೊಂಡಿರುವಾಗ ಆ ಊರಿನ ಜನರು ಸಾಧು ಮಹಾರಾಜ ಬಂದನಂತ ಹೇಳಿ ಇಲ್ಲಾಕಿದೆಯೋ ಮುತ್ತೆ, ಇಂಥ ಒಂದು ಸ್ಮಶಾನದಾಗ ಯಾಕಿದ್ದಿ, ಇಲ್ಲಿ ದೆವ್ವವ ಪಿಸಾಚ್ಯವ ಅಂತ ಹೇಳಿ ಎಲ್ಲರೂ ಹೇಳಿದಾಗ, ಏನ್ರೋ ತಮ್ಗೊಳ್ಳೆ, ಶಿವ ಇರ್ತಕ್ಕಂಥ ಸ್ಥಳ ಇದು, ರುದ್ರ ಭೂಮಿ ಇದು, ಶಿವ ರುದ್ರ ನಾಟ್ಯ ಮಾಡಿದಂತ ಸ್ಥಳ ಇದು ಅಂತ ಹೇಳಿ ಹೇಳಿದಾಗ ಜನರು ಹೌದಾ ಮುತ್ತೆ ಅಂತ ಹೇಳಿ ಆಗಾಗ ಬರ್ತಾ ಹೋಗ್ತಾ ಇದ್ರು ಜನರು. ಅವರಿಗೆ ಅಲ್ಲೇ ಇದ್ದಂತ ತಾನು ಆ ಒಂದು ಬುದಿಯನ್ನ ಅವರಿಗೆ ಕೊಡ್ತಕ್ಕಂಥದ್ದು, ಪ್ರಸಾದದ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಆ ಪ್ರಸಾದವನ್ನ ತೆಗೆದುಕೊಂಡವರು ಎಷ್ಟೋ ಮಂದಿಗೆ ಒಳ್ಳೆಯದಾಗಿದೆ. ಹಾಗಾಗಿ ಒಳ್ಳೆಯದಾದ ಕಾಲಕ್ಕ ಅವ್ರು ಏನ್ ಮಾಡ್ತಾರೆ, ಈ ಸ್ಮಶಾನವನ್ನ ಕಟ್ಟುವ ಜವಾಬ್ದಾರಿಯನ್ನು ತಗೊಂಡು ಮಠ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಠ ಕಟ್ಟುವ ನಂತರದಲ್ಲಿ ಮುಂದೆ ಸಿದ್ಧಲಿಂಗ ಮಹಾರಾಜರು ಏನ್ ಮಾಡ್ತಾರ ಅಂತ ಕೇಳಿದ್ರೆ, ತವರ ಮನಿ ಮ್ಯಾಗ ಹಂಬಲ, ಯಾರಿಗೇ ಆಗ್ಲಿ ತವರ ಮನಿ ಮ್ಯಾಗ ಹಂಬಲ ಬಾಳ ಇರ್ತದ. ಅಂದ್ರೆ ಮೂಲತಃ ಸಿದ್ಧಲಿಂಗ ಮಹಾರಾಜ ಹುಟ್ಟಿದ್ದು ಕಕ್ಕಳ ಮೇಲೆ ಆದ್ರಿಂದ ನನ್ನ ತವರ ಮನಿಗೆ ಏನಾದ್ರೂ ಒಂದು ಕಾಣಿಕೆ ಕೊಡ್ಬೇಕು ಅನ್ನುವಂತ ಅಪೇಕ್ಷೆ ಅವ್ರದಾಗಿತ್ತು. ಹಾಗಾಗಿ ನಾನು ಏನ್ ಕೊಡ್ಬೇಕು ಅಂತ ಆ ಗುಂಪದಲ್ಲಿ ಕುತ್ಕೊಂಡು ವಿಚಾರ ಮಾಡಿದಾಗ, ಅಲ್ಲೇ ಲಚ್ಚಾಣದ ಸಮೀಪ ಹಾಯ್ದು ಹೋಗ್ತಕ್ಕಂಥ ಆ ರೈಲ್ವೆಯ ಸಪ್ಪಳವನ್ನ ಕೇಳಿಸ್ಕೊಂಡು, ಈ ರೈಲ್ವೆ ಕಬ್ಬಣ ನಮ್ ತೇರ್ ಮಾಡಕ್ ಬಹಳ ಒಳ್ಳೇದಾಗ್ತದಲ್ಲ, ಈ ರೈಲ್ವೆ ನಿತ್ರ ಬಹಳ ಚಲೋ ಆಗ್ತದ ನೋಡು ಅಂತೇಳಿ ಕುತ್ತಲ್ಲೇ ಅಂದಂತ ವಾಣಿ. ಇಲ್ಲಿ ಯಾವಾಗ ಸಿದ್ಧಲಿಂಗ ಮಹಾರಾಜರು ಬಾಯಿಯಿಂದ ಈ ರೈಲ್ವೆ ನಿತ್ರ ಚಲೋ ಆಗ್ತದ ಅಂದಾರ, ಆಗಿಂದಾಗಿ ಆ ರೈಲ್ವೆ ಬಂದಾಗಿ ನಿಂತು. ಆವಾಗ ಬ್ರಿಟಿಷರ ಕಾಲದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ರೈಲ್ವೆ ಮಾರ್ಗ, ಬಹಳ ಅನುಕೂಲವಾಗಿರ್ತಕ್ಕಂಥ ಲೋಂಡಾವರೆಗೂ ಇರ್ತಕ್ಕಂಥ ಆ ಒಂದು ಮಾರ್ಗ ನಿಂತಾಗ ಬಹಳ ನಷ್ಟದಲ್ಲಿ ಇರ್ತಕ್ಕಂಥ ಬ್ರಿಟಿಷರು ಬಹಳ ಎಲ್ಲಾ ಕಡೆಯಿಂದ ವಿಜ್ಞಾನಿಗಳಿಗೆ ಕರೆಸಿ ಚೆಕ್ ಮಾಡಿದಾಗ ಗಾಡಿ ಪ್ರಾರಂಭ ಆಗ್ಲಿಲ್ಲ. ಪುನಃ ಎಲ್ಲ ಊರವರು ಅಲ್ಲಿಯವರು ಕೇಳಿ, ಇಲ್ಲೊಬ್ಬ ಸಾಧು ಅದನ್ನು ಬರ್ರಿ ಅಂತ ಹೇಳಿ ಆ ಸಾಧು ಮಹಾರಾಜರಲ್ಲಿ, ನಮ್ಮ ಸಿದ್ಧಲಿಂಗ ಮಹಾರಾಜರಲ್ಲಿ ಬಂದು ಕೇಳಿದಾಗ ಆ ಸಿದ್ಧಲಿಂಗ ಮಹಾರಾಜರು ಪ್ರಸಾದವನ್ನ ಕೊಟ್ಟಾಗ ಆ ಪ್ರಸಾದವನ್ನ ಒಯ್ದು ನಿತ್ತಂತ ಟ್ರೈನ್ ಒಳಗೆ ಒಯ್ದು ಹಚ್ಚಿರಪ್ಪ ಅಂತ ಹೇಳಿ ಚಾಲು ಆಗ್ತ ಅಂತ ಹೇಳಿದಾಗ ಆ ಪ್ರಸಾದ ಒಯ್ದು ಆ ಟ್ರೈನ್ ಒಳಗೆ ಇಟ್ಟಾಗ ಮತ್ತೆ ಹೇಗಿತ್ತು ಹಾಗೆ ಚಾಲು ಆಯ್ತು ಟ್ರೈನ್. ಇದು ನಮ್ಮ ಸಿದ್ಧಲಿಂಗ ಮಾಡಿದಂತ ಪವಾಡ.
ಎದರ್ ಸಲ ಮಾಡ್ತಾರಂದ್ರ ಅವರು ಅಂದ್ರೆ ಕ್ರಿಯೆಲಿನ ಉಕ್ಕಿನ ಒಂದು ಕಬ್ಬಣಿಗೋಸ್ಕರ ತೇರು ತಯಾರು ಮಾಡಕ್ ಕಬ್ಬಣ ಬೇಕಾಗಿರ್ತದಲ್ಲ, ಆ ಒಂದು ಕಬ್ಬಣಕ್ಕಾಗಿ ಮಾಡಿದಂತ ಪವಾಡ. ಈ ಲಚ್ಚಾಣದಲ್ಲಿ ತಯಾರು ಮಾಡಿದಂತ ಆ ತೇರು ಮುಂದೆ ಆ ತೇರು ಹೇಗೆಪ್ಪ ಅಂತಂದ್ರೆ, ಗುರು ಶಂಕರ್ಲಿಂಗ ಮಹಾರಾಜರ ಏನು ಸಿದ್ಧಲಿಂಗ ಮಹಾರಾಜರಿಗೆ ಒಂದು ಆಕಳ ಏನು ಕೊಟ್ಟು ಕಳಿಸಿದ್ರಲ್ಲ, ಆ ಆಕಳು ಒಂದು ಕರುವಿಗೆ ಜನ್ಮ ನೀಡ್ತೈತಿ. ಕರುವಿಗೆ ಜನ್ಮ ನೀಡಬೇಕಾದ್ರೆ ಗುರು ಶಂಕರ್ಲಿಂಗ ಮಹಾರಾಜರು ಆ ಆಕಳ ಕೊಡುವ ಪೂರ್ವದಲ್ಲಿ ಉಪದೇಶ ಏನು ಮಾಡಿರ್ತಾರಲ್ಲ, ಶಂಕರ್ಲಿಂಗ ಮಹಾರಾಜರು ಸಿದ್ಧಲಿಂಗನ ಕಿವಿಯೊಳಗೆ ಹೇಳಿರ್ತಾರ. ಏನು ಅಂತ ಕೇಳಿದ್ರೆ, ಮುಂದೆ ನಾನು ಆಕಳ ಉದರದಲ್ಲಿ ಹುಟ್ಟಿ ಬರ್ತೀನಿ, ಕೂನ ಹಿಡಿಯುವ ಜವಾಬ್ದಾರಿ ನಿಂದು ಅಂತ ಹೇಳಿರ್ತಾರ. ಹಾಗೆ ಮುಂದೆ ತೇರು ಮಾಡಿದಾಗ ಅಲ್ಲಿ ಆ ಆಕಳು ಬೆನ್ನಿಗೆ ಬಂದಂತ ಆಕಳು ಕರು ಹಾಕಿರ್ತದ. ಕರು ಹಾಕಿದಾಗ 3 ದಿನ ಆದರೂ ಕೂಡ ಆ ಕರು ಹಾಲು ಕುಡ್ದಿರಲ್ಲ. ಇದನ್ನು ಗಮನಿಸಿದ ಅಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ಸಿದ್ಧಲಿಂಗ ಮಹಾರಾಜರಿಗೆ ಹೋಗಿ ಹೇಳ್ತಾರಪ್ಪ, ಕರು ಹಾಲು ಕುಡಿಯಲಿದೆ ಹೌದಾ ಅಂತೇಳಿ ಬಂದು ನೋಡ್ತಾರ. ನೋಡ್ ಕೂಡ್ಲೇನೆ, ಅಪ್ಪ ತಪ್ಪಾಯ್ತಪ್ಪ, ನನ್ನಪ್ಪ ನಿನಗೆ 3 ದಿವಸ ಹಾಲು ಕುಣಿಸಿರ್ಲಿಲ್ಲ, ನಾ ಎಂತ ಪಾಪಿ ಇರಬಹುದು, ನಿನ್ನನ್ನು ಗುರ್ತ ಹಿಡ್ಲಿಲ್ಲ ನಾನು ಅಂತ ಹೇಳಿ, ಅಪ್ಪ ನನ್ನಪ್ಪನೇ ನೀ ಇದೆಪ್ಪ ಹಾಲು ಕುಡಿ ಅಂದಾಗ ಕರ ಹಾಲು ಕುಡಿತ. ಕುಡಿದ ಬಳಿಕ ಆ ಒಂದು ಗೂಳಿಯ ರೂಪವಾಗಿ ಬಂದಂತ ಶಂಕರ್ಲಿಂಗ ಮಹಾರಾಜರ ಕಿವಿಯಲ್ಲಿ ಹೇಳಿದ್ರಂತ ಸಿದ್ಧಲಿಂಗ ಮಹಾರಾಜರು, ನೀ ನನ್ನಪ್ಪನೇ ಆಗಿದ್ದರೆ, ನೀ ನನ್ನ ಗುರುವೇ ಆಗಿದ್ದರೆ, ನನ್ನ ಶಂಕರ್ಲಿಂಗನೇ ಆಗಿದ್ದರೆ, ನೀನು ಆಕಳಿಗೆ ಮೂಸಿ ನೋಡಬಾರ್ದು, ಆಕಳಿಗೆ ಮೂಸಿ ನೋಡಬಾರ್ದು ಅಂದಾಗ ಆ ಕರು ಹಾಗೆ ಬದುಕಿತ್ತಂತ. ತಯಾರಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಶಂಕರ್ಲಿಂಗ ಮಹಾರಾಜರ ಗೂಳಿ ಏನು ಹುಟ್ಟಿತ್ತಲ್ಲ, ಆ ಗೂಳಿನೇ ಆ ತೇರನ್ನ ಕರೆದುಕೊಂಡು ಬರ್ತದ ಮಾರ್ಗ. ಈ ಗೂಳಿ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಹೋದರೆ 12 ದಿವಸದಲ್ಲಿ ಹೋಗ್ಬೇಕು, 12 ತಿಂಗಳಲ್ಲಿ ಇಲ್ಲ 12 ವರ್ಷದಲ್ಲಿ ಹೋಗಿ ನನ್ನ ಊರಿಗೆ ನೀ ಮುಟ್ಬೇಕಂತೇಳಿ ಆ ತೇರಿಗೆ ಹೇಳಿದಾಗ, ತೇರಿಗೆ ಯಾರು ಹಗ್ಗ ಹಚ್ಚೋದು ಬೇಡ, ಎಳೆಯುವುದು ಬೇಡ, ತಂದಿನ ತಾನೇ ಗುರು ಹೇಗೆ ದಾರ ತೋರಿಸ್ತಾನ ನೋಡು, ಗೂಳಿ ಹೇಗೆ ಹೋಗ್ತದ ನೋಡು, ಆ ಗೂಳಿಯ ಹಿಂದೆ, ಗುರು ಸ್ವರೂಪವಾಗಿ ಬಂದಿರತಕ್ಕಂತ ಗೂಳಿ ಹಿಂದೆ ತೇರು ಸಾಗಿ ಹೋಗ್ತದೆ. ತೇರು ಎಳೆಯುವರಿಲ್ಲ, ಜಗ್ಗೋರಿಲ್ಲ, ಯಾರು ಇಲ್ಲ. ಮುಂದೆ ಹೇಗೆ ಗುರು ಹೋಗ್ತಾನೋ ಹಂಗೆ ಹಿಂದೆ ಆ ತೇರು ಹೋಗ್ತಕ್ಕಂಥ. ಅಂದ್ರೆ ಸುಮಾರು 70 ಕಿಲೋಮೀಟರ್. 70 ಕಿಲೋಮೀಟರ್ ಬರ್ಲಿಕ್ಕೆ 12 ವರ್ಷ ತಗೊಂಡು ಯಾವ ರೀತಿ ಬಂದಿರ್ಬೇಕು ಕಲ್ಲ ಅಂದ್ರೆ ಒಂದೊಂದು ಊರಲ್ಲಿ ಕಲ್ಲ ಮುಳ್ಳ ಎಲ್ಲ ಕಲ್ಲಲ್ಲಿ. ಕೆಲವು ಜನರು ಏನ್ ಮಾಡ್ತಾರ ಅಂತ ಕೇಳಿದ್ರೆ, ತೇರು ಬರುವುದನ್ನ ಕಂಡು ತೇರು ಹೊಂಟದ್ರು ನಮ್ಮೂರಿಗೆ ಬರ್ತದ ಅಂತ ತಿಳ್ಕೊಂಡು ಎಲ್ಲರಿಗೆ ತೇರು ಬರೋದಂದ್ರೆ ಸಾಮಾನ್ಯ, ನಮ್ಮೂರಿಗೆ ಯಾತಿರ್ಬೇಕು ಜಾತ್ರೆ ಅಂತ ಒಂದೊಂದು ಊರಲ್ಲಿ 2-3 ವರ್ಷ ಜಾತ್ರೆ ಆಗಿದೆ. ಓಕೆ ಸ್ನೇಹಿತರೆ, ಇಲ್ಲಿ ತನಕ ನೀವು ಏನ್ ಮಾಡಿದ್ರಪ್ಪ ಅಂತಂದ್ರ ಸಿದ್ಧಲಿಂಗ ಮಹಾರಾಜರ ಮತ್ತು ಅವರ ಗುರುವಿನ ಒಂದು ಪವಾಡವಾಗ್ಲಿ ಅವರ ಚರಿತ್ರೆ ನೀವು ತಿಳ್ಕೊಂಡ್ರೆ ಹೇಳ್ತೀನಿ. ನೀವೇನೋ ಪೂರ್ತಿಯಾಗಿ ತಿಳ್ಕೊಂಡ್ರೆ ಹೇಳಲ್ಲ, ನೀವೇನೋ ಕಡಿಮೆ ತಿಳ್ಕೊಂಡ್ರೆ ನಾ ಹೇಳಲ್ಲ ನಿಮ್ಗ. ನೀವು ನಮಗ ಎಷ್ಟು ಬೇಕಲ್ಲ ಅಂತ ತಿಳ್ಕೊಂಡಿ. ಆ ಲಿಖಿತ ರೂಪದಾಗ ಅಂದ್ರೆ ಭಾಳ ಐತಿ, ಇಷ್ಟು ಪ್ರಿಂಟ್ ಬುಕ್ ಅದ. ಇನ್ನು ಮುಂದೆ ಬರುವ ದಿನಗಳು ಏನಪ್ಪಾ ಅಂತಂದ್ರ ಬುಕ್ಕಿನ ಒಂದು ಪ್ರಿಂಟ್ ಮಾಡಿ ಎಲ್ಲಾ ಭಕ್ತಾದಿಗಳಿಗೆ ಸಿಗುವಂತ ಕಾರ್ಯವನ್ನು ಮಾಡ್ತಾರೆ ತಲಗುತ್ತಾರೆ ಇಲ್ಲಿನ ಜನಗಳು, ಮತ್ತೆ ಇಲ್ಲಿ ಸುತ್ತಮುತ್ತಲ ಮತ್ತೆ ಸರ್ ಮತ್ತೆ ಈಗಿನ ಯುವಕರು ಎಲ್ಲರೂ ಕೂಡಿ ಹೇಳಗತ್ತಾರ. ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಭಾಳ ಇವಾಗ ಇನ್ನ ಮುಂಬರುವಂತ ದಿನಗಳಲ್ಲಿ ಇನ್ನ ಹೆಚ್ಚಿನ ವಿಡಿಯೋ ಮಾಡಿ ಬಿಡಲು ಪ್ರಯತ್ನ ಪಡ್ತೀನಿ. ಅದು ಹೆಂಗ್ ಸಾಧ್ಯಪ್ಪ ಅಂತಂದ್ರ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ ಇಂದ, ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತೆ ನಿಮ್ಮ ಹೇಳುವಂತ ಒಂದು ಮಾತಿನಿಂದ ಸ್ನೇಹಿತರೆ. ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನಾನೇ ಖುದ್ದಾಗಿ ಓದಿ ನಾನು ನಿಮ್ಗೆ ತಿಳಿಸಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೆ ಯಾವ ರೀತಿ ನಾನು ಮಾಡ್ತೀನಪ್ಪ ಅಂತಂದ್ರೆ, ಅದು ನಿಮ್ಗೊಂದು ಸಬ್ಸ್ಕ್ರೈಬ್ ಆಗಲಿ, ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ನಾನು ಓದಿ ನಾನು ತಿಳ್ಕೊಂಡು ನಾನು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನನಗೆ ಹೇಳಿದ್ರೆ ಖಂಡಿತವಾಗಿ ಆ ಸರ್ ಹತ್ರ ಬುಕ್ಕ ತಗೊಂಡು ನಾನು ಓದಿ ನಿಮಗೆ ಯಾವ ರೀತಿ ತಿಳಿಸ್ಬೇಕಾದ್ರೆ ಆ ರೀತಿ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಇಷ್ಟೇ ಸಾಕು ನಾವು ಬುಕ್ಕ ತೊಗೊಂಡೇ ಓದ್ತೀವಿ ಅಂದ್ರೆ ಬುಕ್ಕ ತೊಗೊಂಡು ಓದ್ಬೋದು, ಎಲ್ಲ ನಿಮ್ಮೇ ಬಿಟ್ಟಿದ್ದು. ಯಾಕಂದ್ರೆ ತಿಳ್ಕೋರು ನೀವೇ, ನಮಗ ಇದು ಮಾಡೋರು ನೀವೇ, ಎಲ್ಲ ನಿಮಗೆ ಬಿಟ್ಟಿದ್ವಿ. ಇಷ್ಟ ತನಕ ಹೇಳಿದ್ರೆ ನಿಮ್ಗೆ ಎಲ್ಲರೂ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಹೇಳಿದ್ದಲ್ಲಿ ತಪ್ಪಾಗಿತ್ತಂದ್ರೆ ಕ್ಷಮೆ ಇರಲಿ, ಇನ್ನ ಸಣ್ಣವ್ರು ಇದ್ದೀವಿ, ಎಲ್ಲರೂ ಎಲ್ಲವನ್ನು ಬಲ್ಲವ್ರು ಇದ್ದಿರಲ್ಲ. ಏನೋ ತಪ್ಪಾಗಿತ್ತಂದ್ರೆ ಕ್ಷಮೆ ಇರಲಿ, ನನಗ ಕ್ಷಮೆ ಇರಲಿ, ಹಾಗೆ ಸರ್ನು ಕ್ಷಮೆ ಇರಲಿ. ಏನಾದ್ರೂ ಹೇಳುವುದ್ರಲ್ಲಿ ತಪ್ಪಾಗಿತ್ತಂದ್ರ ಈ ವಿಡಿಯೋ ಯಾರು ನೋಡ್ತಿರಲ್ಲ ಪ್ರತಿಯೊಬ್ಬರು ಬೇರೆದವ್ರಿಗೆ ಶೇರ್ ಮಾಡ್ರಿ. ಈಗಿನ ಯುವಕರಿಗೆ ಇಲ್ಲಿರುವಂತ ಬಹಳಷ್ಟು ಜನಕ್ಕೆ ಏನಪ್ಪ, ಉತ್ತರ ಕರ್ನಾಟಕ ಜಾತ್ರೆ ಅಂದ್ರೆ ಜಾತ್ರೆ ಆಗಬಾರ್ದು, ಯಾಕೆ ಜಾತ್ರೆ ಮಾಡ್ತಾರ ಅನ್ನೋದು ತಿಳ್ಕೊಂಡು ಜಾತ್ರೆ ಮಾಡ್ರಿ ಅಂತ ತಿಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರು ಬುಕ್ ಬೇಕಾಗಿತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋ ಬರುವವರೆಗೂ ವೇಟ್ ಮಾಡ್ರಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು. ಜೈ ಸಿದ್ಧಲಿಂಗ ಮಹಾರಾಜ್.